ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶ್ವೇತಗ್ರಜ್ ವ್ಲಾಗ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ನಾನಂತೂ. ನಾವು ಬಂದು ಯುಗಾದಿ ಹಬ್ಬಕ್ಕೆ ವರ್ಷ ಕೂಡ ಊರಿಗೆ ಹೋಗ್ತೀವಿ. ನೋಡಿ, ಇದು ನಮ್ಮೂರು. ಅಲ್ಲಿ ಬಂದು ಹೊಲ್ದತ್ರ ಒಂದು ನಾಗರಕಲ್ಲಿದೆ, ಅಲ್ಲಿ ನಮ್ಮ ಮನೆಯವರೆಲ್ಲ ಸೇರಿ ಪೂಜೆ ಮಾಡ್ತೀವಿ ವರ್ಷ ಕೂಡ. ಅದೇ ರೀತಿ ಇವಾಗಲೂ ಕೂಡ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ಮಕ್ಕಳು ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಬೇಗ ಬರೋಣ ಅಂತ ಅಂದ್ಕೊಂಡ್ರೆ ನಾವು ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ತುಂಬಾ ಲೇಟಾಗಿತ್ತು. ಒಂದು 10 o'clock ಆಗಿತ್ತು ಅಂತಲೇ ಹೇಳ್ಬಿಟ್ಟು 10:30 ಆಗಿಬಿಟ್ಟಿತ್ತು. ಅಪ್ಪ ಹೊಲ್ದ ಹತ್ರ ಅಂತೂ ಹೋಗಿ ಪೂಜೆ ಮಾಡ್ಕೊಂಡು ಬರೋಷ್ಟರಲ್ಲಿ ತುಂಬಾ ಸಾಕಾಯಿತು, ಸುಸ್ತಾಯಿತು ಅಂತಲೇ ಹೇಳ್ಬೋದು. ಇಲ್ಲಿ ನಾಗರೆಲ್ಲ ಪೂಜೆ ಮಾಡಿಕೊಂಡು ನಾವು ಸಮಾಧಿಗೆ, ಯುಗಾದಿಯಲ್ಲಿ ಸಮಾಧಿಗೆ ಎಡೆ ಇಟ್ಟು ಪೂಜೆ ಮಾಡ್ತೀವಿ. ಯಾರೆಲ್ಲ ಈ ಪಪ್ತಿನ ಆಚರಣೆ ಮಾಡ್ತೀರಾ ಅವರೆಲ್ಲ ಕಾಮೆಂಟ್ ಮಾಡಿ ನೋಡೋಣ. ಒಂದೊಂದು ಕಡೆ ಮಾಡೋದಿಲ್ಲ, ಯುಗಾದಿಗೆ ಮಾಡೋದಿಲ್ಲ, ಒಂದೊಂದು ಕಡೆ ಪಿತೃಪಕ್ಷಕ್ಕೆ ಮಾಡ್ತಾರೆ, ಒಂದೊಂದು ಕಡೆ ಒಂದೊಂದು ಸಲ ಮಾಡ್ತಾರೆ. ನಾವು ಯುಗಾದಿ ಹಬ್ಬಕ್ಕೇ ಮಾಡೋದು. ನಮ್ಮ ಅತ್ತೆ ಪೂಜೆ ಎಲ್ಲ ಆದಮೇಲೆ ಬಾಳೆಹಣ್ಣೆಲ್ಲ ಕೊಡ್ತಾಯಿದ್ದಾರೆ ನಮಗೆ ಮತ್ತು ಮಕ್ಕಳಿಗೆ ಎಲ್ಲನೂ. ನಾವು 2 ಗಾಡಿಯಲ್ಲಿ ಹೋಗಿದ್ವಿ, ನಾನು, ಮಕ್ಕಳು ಮತ್ತು ನನ್ನ ಹಸ್ಬೆಂಡು ಎಲ್ಲನೂ. ಹೊಲ್ದ ಹತ್ರಕ್ಕೆ ನಮ್ಮ ಅತ್ತೆನೂ ಕರ್ಕೊಂಡು ಹೋದ್ವಿ. ನೋಡಿ, ನಾವು ಬಂದು ನಮ್ಮ ರಿಲೇಟಿವ್ಸು ಮತ್ತು ಎಲ್ಲರದ್ದು ಸಮಾಧಿನ ನಮ್ಮ ಹೊಲದಲ್ಲೇ ಮಾಡ್ಕೊಂಡಿರೋದು. ಯಾಕೆ ಆ ಥರ ಮಾಡಿದ್ರು ಅಂತ ನಿಜ ಗೊತ್ತಿಲ್ಲ. ಆವಾಗ ಎಲ್ಲ ನಮ್ಮ ಹೊಲದಲ್ಲೇ ಅಲ್ವಾ, ಆವಾಗಿನ ಕಾಲದಲ್ಲಿ ತುಂಬ ಜನ ಆ ಥರನೇ ಮಾಡ್ತಾಯಿದ್ರು. ಬಟ್ ನಮ್ಮದೇನು ಗೊತ್ತಾ, ನಮ್ಮ ಹೊಲಗಳ ಪಕ್ಕದಲ್ಲೇ ಸ್ಮಶಾನ ಕೂಡ ಇರೋದು. ಆದರೂ ಕೂಡ ಏನೋ ಹೊಲದಲ್ಲೇ ಮಾಡಿದ್ದಾರೆ. ನೋಡಿ, ನಮ್ಮ ಮಗಳು ಎಲ್ಲ ಪೂಜೆ ಮಾಡ್ತಿದ್ದಾರಲ್ಲ ಅವರೇ ನಮ್ಮ ಮಾವ. ಆದರೆ ನಮ್ಮ ಮಾವ ಸಮಾಧಿ ಮೇಲೆ ಹುತ್ತ ಬೆಳ್ಕೊಂಡಿದೆ ಫ್ರೆಂಡ್ಸ್. ಹುತ್ತ ಬೆಳೆದ್ರೆ ಒಳ್ಳೆಯದು ಅಂತ ನಮ್ಮ ದೊಡ್ಡಮ್ಮ ಹೇಳಿದ್ರು. ಹುತ್ತ ಬೆಳೆದ್ರೆ ಒಳ್ಳೇದಾ ಏನು ಅಂತ ಅಂದ್ಬಿಟ್ಟು ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ನೋಡೋಣ ಏನು ಅಂತ ಅಂದ್ಬಿಟ್ಟು. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಫೇಸ್ ನೋಡಿ ಹೆಂಗಾಗಿದೆ. ಕಡೆಗೂ ಐಬ್ರೋ ಮಾಡಿಸಿದ್ರೇ ಹಬ್ಬ ಆಯಿತು ಫ್ರೆಂಡ್ಸ್ ನಂದು. ತಿರ್ಗಾ ನಿಂಕಾಗಿದೆ. ನಾನು ಮತ್ತೆ ಈ ಥರ ಸ್ಯಾರಿ ವೇರ್ ಮಾಡಿದ್ದೀನಿ, ಹಬ್ಬದ ಫೆಸ್ಟಿವಲ್ ಲುಕ್. ನಾವು ವರ್ಷ ಕೂಡ ಇದ್ದು ಮುನೇಶ್ವರ ಕೂಡ ಮಾರನೇ ದಿನ ಹೊಸತೊಡಕು ದಿನ ಮುಗಿಸ್ಕೊಂಡು ಹೋಗ್ತಿದ್ವಿ. ಬಟ್ ಈ ಸಲ ಏನಾಯಿತು ಅಂದರೆ, ನನ್ನ ಅಕ್ಕ ಮಗಳ ಬರ್ತಡೇ ಇದ್ದಿದ್ದರಿಂದ ನಾವು ಊರಿಗೆ ಹೋಗಬೇಕಾಯಿತು. ಈವ್ನಿಂಗ್ ಹೋಗಿ ಮತ್ತು ಸೋಮವಾರ ಬಂದಿದೆಯಲ್ಲ ಹೊಸತೊಡಕು, ಅದಕ್ಕೋಸ್ಕರ ಮಂಗಳವಾರ ಆಚರಣೆ ಮಾಡಬೇಕು, ಅದಕ್ಕೋಸ್ಕರ ಮಂಗಳವಾರ ಬರ್ತೀವಿ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡಿ, ಇಲ್ಲಿ ನಮ್ಮ ಅಕ್ಕನ ಮಗಳ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅವಳ ಬರ್ತಡೇನೂ ಅಷ್ಟೇ ಏನಷ್ಟು ಗ್ರ್ಯಾಂಡ್ ಅಂತಲೂ ಇಲ್ಲ, ಸಿಂಪಲ್ಲಾಗಿ ಅಂತಲೂ ಇಲ್ಲ. ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಊರಿಗೆ ಹೋಗಿದ್ವಲ್ಲ, ಇಲ್ಲಿ ಮನೇಲೂ ಹಬ್ಬದ ಅಡುಗೆ ಏನೂ ಮಾಡಿರಲಿಲ್ಲ. ಅಲ್ಲಿ ನಮ್ಮ ಅತ್ತೆನೇ ಮಾಡಿದರು. ಅಲ್ಲೇ ಸ್ವಲ್ಪ ಊಟ ಮಾಡ್ಕೊಬಂದಿದ್ವಿ. ನೈಟು ಇಲ್ಲಿ ನಮ್ಮ ಅಕ್ಕನೇ ಎಲ್ಲರಿಗೂ ಅಡುಗೆ ಪ್ರಿಪೇರ್ ಮಾಡಿದರು. ಬಂದು ಇಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ ಅಷ್ಟೇ ಫ್ರೆಂಡ್ಸ್. ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.